ತಾಲೂಕು ಆಫೀಸ್ಗೆ ನಾನು ಇದೆಲ್ಲ ಅವ್ರು ಬೇಕು ಅಂತ ನಾನು ತೊಂದರೆ ಮಾಡೋದಕ್ಕೆ ಇಷ್ಟೆಲ್ಲ ಮಾಡಿರೋದು ಚಿಕ್ಕಬಳ್ಳಾಪುರ ರೋಡ್ ಈದ್ಗಾ ಮೈದಾನದ ಕಾಂಪೌಂಡ್ ಆಗಿದೆಯಲ್ಲ, ಅದು KLED ಇದರಲ್ಲಿ ಕೊಟ್ಟಿರೋ ದುಡ್ಡು ನಾವು ಅದಕ್ಕೆ. ಅದು ಬಿಲ್ ಆಗಿಲ್ಲ. ಯಾಕೆ ಅವ್ರಿಗೆ ಇನ್ನೂ ಕಾಂಪೌಂಡ್ ಅಲ್ಲಿ ಕೆಲಸ ಆಗಿದೆ, ಬಿಲ್ ಮಾಡಿ ಬೆಳಗ್ಗೆ ಬನ್ನಿ ಸಾಯಂಕಾಲ ಬನ್ನಿ ಅಂತ ಹೇಳ್ತಿರೋದು. ವಿಶಾಲವಾದ ಹೊಸ ಶ್ರೀ ವೇಣು ಟಿವಿಎಸ್ ಶೋರೂಮ್ ಕೌಲಾರ್ ಬೈಪಾಸ್ ಮಾರುತಿ ನೆಕ್ಸಾ ಕಾರ್ ಶೋರೂಮ್ ಪಕ್ಕ ಕಿಯಾ ಶೋರೂಮ್ ಎದುರು ಪ್ರಾರಂಭವಾಗಿದೆ. ಬುಕಿಂಗ್ ಆಫರ್ಸ್ ಮತ್ತು ಸರ್ವಿಸ್ಗಾಗಿ ಕೂಡಲೇ ಸಂಪರ್ಕಿಸಿ 9986833899. ಇಲ್ಲ KLED ಫಂಡ್ ನಮ್ಮ ಅದು ಯಾವುದು KLED ಫಂಡು ರೆಡಿ ಫಂಡ್ ಇರುತ್ತೆ. ಅದು ರೆಡಿ ಫಂಡ್ ಅದು ಇವಾಗ ಅವ್ರ ಮೆಹಬೂಬ್ ಅವ್ರು ಬರ್ತಾರೆ. ಹಾಂ ಓಕೆ ಮಾಡಿ. ಹಾಂ ಮಾಡ್ತಾರೆ. ಅಲ್ಲಿ ಟೆಸ್ಟಿಂಗ್ ತೋರಿಸಿದ್ದಾರೆ, ಇಲ್ಲಿ SSV ಶಿರದಾರ್ ಅಂತ ಮಾಡಿದ್ದಾರೆ. ಹೆಂಗೆ ಸರ್ ತರ್ತಿದ್ದಾರೆ, ಅವ್ನು ಕೆಲಸ ಮಾಡೋಕ್ಕೆ ಬಿಡ್ತಾ ಇಲ್ಲ ಸರ್. ತಾಲೂಕು ಆಫೀಸಲ್ಲಿ, ಮುಳಬಾಗಿಲು ತಾಲೂಕು ಆಫೀಸಲ್ಲಿ 5 ವರ್ಷದಿಂದ ನನಗೆ ಸ್ಯಾಲ್ರಿ ಇಲ್ಲ, ನನ್ನ ಮಕ್ಕಳು ನಾನು ಬೀದಿನಲ್ಲಿದ್ದೀನಿ. ಈ ಥರ ಎಲ್ಲ ನನ್ನ ಎಲಿಜಿಬಿಲಿಟಿ ಇದ್ದರೂ ಕೂಡ ನಾನು ಡೆಪ್ಟಿ ಕಮಿಷನರ್ ಪೋಸ್ಟಲ್ಲಿ ಇರಬೇಕು ಸರ್. ಎಲ್ಲನೂ ಬೇಕು ಅಂತಾನೆ ಗ್ರೇಡೇಷನ್ ಲಿಸ್ಟ್ಗಳು ತೆಗೆದು ಕೊಡಬಾರ್ದು ಹಿಂಸೆ ಕೊಟ್ಟರೆ ಮಾಡಿದ್ದಾರೆ ಸರ್. ಏನಾಯ್ತು ಸರ್? ಅದೇ ಹೇಳಿದ್ದಾರೆ, ವೇಟಿಂಗ್ ಅಲ್ಲಿ ಇಕ್ಕಿದ್ದಾರೆ. ಪರ್ಮನೆಂಟ್ ಬೇಕಂತ ಹೇಳಿದ್ರು, ಪರ್ಮನೆಂಟ್ ಮಾಡಿ ತಗೊಂತಲ್ಲ ಇನ್ನು ಪರ್ಮನೆಂಟೇ ಮಾಡಬೇಕು. ಹೇಳೋದೆಲ್ಲ ತಗೊಳ್ಳೋದು ಬೇಡ, ಯಾವುದೋ ನಾವು ಹೇಳಿದ್ದು ಉತ್ತರ ತಗೋಬಾರ್ದು. ಇವಾಗ ಅದನ್ನ ಇನ್ವೈಟ್ ಮಾಡಿಸಿ ಒಂದು ಜೆರಾಕ್ಸ್ ಎಲ್ಲ ತೆಗಿತಾ ಇದ್ದೀನಿ. ಹಾಂ ಸರಿ, ಇವಾಗ ಹೋಗಿ ನೀನು ಇವಾಗ ಮಾತಾಡ್ಬೇಡಿ, ನಿಮಗೆ ಡೈಲಿ ಸಿಗ್ತಾ ಇರ್ತೀನಿ. ಕೊಟ್ಟ ಚೆಕ್ಕಿಲ್ವಾ? ಚೆಕ್ಕಿದೆಯಾ? ಯಾವುದು ಇದು? $40,000 ಕೊಟ್ಟು ಇವಾಗಲೇ ಬಿಟ್ಟು ಕಳಿಸ್ಬಿಟ್ಟು ಹೋಗಪ್ಪ, ಆ ಕಡೆ ಕೊಡ್ತಾರೆ. ಅದೆಲ್ಲ ಮಾಡಬಾರ್ದು, ಅದೆಲ್ಲ ಮಾಡಬಾರ್ದು. ಒಂದು ನಿಮಿಷ ಈ ಕಡೆ ಬರಬೇಡಿ, ಈ ಕಡೆ ಬರಬೇಡಿ. ಅಲ್ಲಿಂದ ಆಚೆ ಹೋಗ್ಬಿಡಿ, ಈ ಕಡೆ ಬರ್ತಾರೆ. ಹಾಂ ಅದೇನು BPL ಕಾರ್ಡ್ ಇದೆಯಾ? ಹಾಂ BPL ಕಾರ್ಡ್ ಇದೆಯಾ? ಸರಿ, ನೀವು SLR DS ಹತ್ರ ಕಳಿಸೋದು. DS ಫೋನ್ ಮಾಡ್ತಾರೆ, ಹೋಗು ಇದೆಲ್ಲ 100% ಫ್ರೀ ಮಾಡಿಸ್ತೀವಿ. ಏನಾಗಬೇಕು? ಯಾಕಲ್ಲ ಅಂದರೆ ನಾವು ಪ್ರೈವೇಟ್ ಸ್ಕೂಲ್ಸ್ಗೆಲ್ಲ ಕೊಡಲ್ಲಪ್ಪ, ಗೌರ್ಮೆಂಟ್ ಇದಕ್ಕೆ ಮಾತ್ರ ಕೊಡೋದು ಅಷ್ಟೇ. ಪ್ರೈವೇಟ್ ಕಾಲೇಜಿಗೆ ಏನು ಕೊಡಬೇಕು? ನೀವು ಓದ್ಸಕ್ಕೆ ಆಗ್ತಿರೋ ಗೌರ್ಮೆಂಟ್ ಕಾಲೇಜಲ್ಲಿ ಎಷ್ಟು ಫೆಸಿಲಿಟೀಸ್ ಅಲ್ಲಿ ಸೇರಿಸಿದೆ. ಯಾಕಿಲ್ಲ ಗೌರ್ಮೆಂಟ್ನಲ್ಲಿ BB? ಎಲ್ಲ ಜಾಗದಲ್ಲಿ ಇಲ್ಲ ಅಂದರೆ ಇನ್ನೊಂದು ಜಾಗದಲ್ಲಿ ಸಿಗುತ್ತೆ. ಏನಿದೆ? ಎಷ್ಟು ಸರಿಯಾಗಿ? ಹೋದ ವರ್ಷ ನೋಡಿ 15,000 ಕೊಟ್ಟಿದ್ದೀವಿ. ಇಲ್ಲ, ಇನ್ನು ಕೊಡೋಕ್ಕಾಗಲ್ಲ. ಇನ್ನು ಕೊಡೋದು ತುಂಬ ಜನ ಇರ್ತಾರೆ. 2 ಸಲ ಕೊಟ್ಟಿದ್ದೀವಲ್ಲ, ಇನ್ನು ಕೊಡೋಕ್ಕಾಗಲ್ಲ. 2 ಸಲ 50,000 ಒಂದು ಸಲ ಕೊಟ್ಟಿದ್ದೆ. ಯಾವುದೇ ಇನ್ನಾಗಲ್ಲ ಬಿಡಿ, ಇನ್ನಾಗಲ್ಲ. ಒಂದು ಸಲ ಕೊಡ್ತೀವಿ ಅಷ್ಟು, ಆಮೇಲೆ ಕೊಡೋಕ್ಕಾಗಲ್ಲ. ಹಾಂ ಆಗಿರೋರು ಈ ಕಡೆ ಬನ್ನಿ, ಆಗಿರೋರು ಮಾತಾಡಿರೋರು ಈ ಕಡೆ ಬನ್ನಿ. ಸರಿ ಆಫೀಸಲ್ಲಿ ಆಗಲ್ಲ, ಆಮೇಲೆ ಮಾತಾಡ್ತಾರೆ.
ಕಾರಲ್ಲಿ ಇದು 10,000 ರೂಪಾಯಿ ಇದು ಚೆಕ್ ಕೊಡಿ. ಯಾರಾದರೂ ಒಂದು ತಿಳ್ಕೊಬೇಕಪ್ಪ, ನಾವು ಮರ ಚೆನ್ನಾಗಿದೆ ಅಂದ್ಬಿಟ್ಟು ಗುಡ್ ಸಮೇತ ಹೊಡಿಯೋದಲ್ಲ. ಮರ ಚೆನ್ನಾಗಿದೆ ಯಾಕಂದ್ರೆ ನಿಮ್ಗೆ 2 ಸಲ ಒಂದ್ಸಲ 50,000 ಕೊಟ್ಟಿದ್ದೀವಿ, ಒಂದ್ಸಲ 25,000 ಕೊಟ್ಟಿದ್ದೀವಿ. ಬಡವರು ಎಷ್ಟು ಜನ ಇರ್ತಾರೆ, ಒಂದ್ಸಲ ಬಡವರು ಇನ್ನೊಬ್ರು ಇರ್ತಾರಲ್ಲ, ಅದು ಅರ್ಥ ಮಾಡ್ಕೊಬೇಕು. ಎಲ್ಲ ಬಡವರೇನಪ್ಪ, ನಾವು ಬಡವ್ರಿಗೋಸ್ಕರ ಎಲ್ಲಾನು ಒಬ್ಬರೇ ಯೂಸ್ ಮಾಡ್ಕೊಂಡು ಇನ್ನೊಬ್ರು ಬಡವರೇನಲ್ವ, ನೀವೇ ಎಷ್ಟು ಎಷ್ಟು ಆ ಕಡೆ ಪಾಪ 10,000 ಮಾಡ್ಕೊಟ್ಟಿರ್ಬೇಕು. ಯಾವ ಸ್ಕೂಲ್ ಅಮ್ಮ? ಡಿಗ್ರಿ ಕಾಲೇಜ್. ಎಷ್ಟು ಕಟ್ಬೇಕಂತ? 8,000 ಅಷ್ಟು ರೆಸಿಪ್ಟ್ ಹಾಕ್ಸ್ಕೊಂಬ ಕೊಡ್ತೀನಿ. ಇವಾಗ 5,830 ಅದು ರೆಸಿಪ್ಟ್ ಹಾಕ್ಸ್ಕೊಂಬ. ರೆಸಿಪ್ಟ್ ಹಾಕ್ಸ್ಕೊಂಬಂದ್ರೆ ನಾವು ಕೊಡೋದು. ರೆಸಿಪ್ಟ್ ಸರಿ. ಕಾಲೇಜಲ್ಲಿ ರಿಸಿಪ್ಟ್ ಕಾಲೇಜಲ್ಲಿ ನೋಡಮ್ಮ, ಸುಮ್ಮನೆ ನೀವು ವೇಸ್ಟ್ ಮಾಡ್ಕೊಡ್ಬೇಕು. ಕಾಲೇಜಲ್ಲಿ ನೀವು ರೆಸಿಪ್ಟ್ ಹಾಕ್ಸ್ಕೊಂಡು ಬನ್ನಿ, ಚೆಕ್ಗೆ ಸೈನ್ ಮಾಡ್ಕೊಟ್ಟಿರ್ತೀನಿ ಕೊಡಮ್ಮೆ. ಅವ್ರು ಬರ್ತಾರೆ. ಇವಾಗ 8,000 ಅಂದೆಲ್ಲ, 8,000 ರೂಪಾಯಿ ಕೊಡ್ತಾರೆ ನಿಮಗೆ. 8,000 ರೂಪಾಯಿ ಕೊಡ್ತಾರೆ. ನೀನು ಚೆಕ್ಗೆ ಇದು ಅಲ್ಲಿ ರೆಸಿಪ್ಟ್ ಹಾಕ್ಸ್ಕೊಂಡು ಬಾ. ಯಾಕೆ ಸುಮ್ಮನೆ ರಿಸ್ಕ್ ಮಾಡ್ಕೊಂಡು ನೋಡಿ. 8,000 ರೂಪಾಯಿ ಕೊಡ್ತಾರೆ ಇದು ಅವ್ರಿಗೆ. ಅದು ಹಾಕ್ಸ್ಕೊಂಬೇಕು. ಆಯ್ತಲ್ಲ, ಈ ಕಡೆ ಬನ್ನಿ. ಬೇರೆಯವ್ರಿಗೆ ಅಣ್ಣ ನಿಮ್ಗೆಲ್ಲ ಕಳ್ಸ್ಕೊಡ್ತೀವಿ. ಮೀಟಿಂಗ್ ಇದೆ, ಅದು ಹೋಗ್ಬೇಕು. ಹೇಳಿದ್ದಾರೆ ಏನು ಮಾತಾಡೋಕ್ಕಾಗಲ್ಲ.